ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು NR ಪ್ರಾಪರ್ಟಿ. ಇವತ್ತು ನಾನು ನಿಮಗೆ 30/40 ಸೈಟಲ್ಲಿ ಕನ್ಸ್ಟ್ರಕ್ಷನ್ ಆಗಿರೋ ಒಂದು ಬ್ಯೂಟಿಫುಲ್ ಪ್ರಾಪರ್ಟಿನ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ. ಮೇನ್ ಡೋರ್ಸ್ ಎಲ್ಲ ನಾರ್ತ್ ಫೇಸಿಂಗ್ ಬರುತ್ತೆ. ಈ ಪ್ರಾಪರ್ಟಿ ಡೋರ್ಸ್ ಮತ್ತು ವಿಂಡೋಸ್ಗೆ ಕಂಪ್ಲೀಟ್ ಟೀಕ್ ವುಡ್ನ ಯೂಸ್ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಫ್ರಂಟ್ ಎಲಿವೇಶನ್ ತುಂಬ ಬ್ಯೂಟಿಫುಲ್ ಆಗಿದೆ. ಇವರು ನ್ಯಾಚುರಲ್ ಸ್ಟೋನ್ನ ಯೂಸ್ ಮಾಡಿದ್ದಾರೆ. CCTVಗೆ ಪ್ರಾವಿಷನ್ ಕೊಟ್ಟಿದ್ದಾರೆ. ನೇಮ್ ಬೋರ್ಡ್ ಕೂಡ ಇದೆ. ಪ್ರಾಪರ್ಟಿ ಹೊರಗಡೆನೇ ಇಷ್ಟು ಚೆನ್ನಾಗಿ ಕಾಣಿಸ್ತದೆ. ಪ್ರಾಪರ್ಟಿ ಒಳಗೆ ಹೇಗಿದೆ ಅಂತ ನೋಡೋಣ. ಒಂದು 3 ಕಾರ್ನ ಪಾರ್ಕ್ ಮಾಡೋಷ್ಟು ಸ್ಪೇಸ್ ಇದೆ. ಈ ಪ್ರಾಪರ್ಟಿಯಲ್ಲಿ ಬೋರ್ವೆಲ್ ಕೊಟ್ಟಿದ್ದಾರೆ. 8000 ಕೆಪಾಸಿಟಿ ಸಂಪ್ ಇದೆ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕೂಡ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ತುಂಬ ಬ್ಯೂಟಿಫುಲ್ ಆಗಿರೋ ಗಾರ್ಡನ್ ಕೂಡ ಕೊಟ್ಟಿದ್ದಾರೆ. ಪ್ಯಾಸೇಜ್ಗೂ ಸ್ಪೇಸ್ ಕೊಟ್ಟಿದ್ದಾರೆ. ಒಂದು ಟ್ಯಾಪ್ ಕೂಡ ಇದೆ. ಕಾರ್ ವಾಷಿಂಗ್ ಎಲ್ಲ ನಾವಿಲ್ಲಿ ಮಾಡ್ಬೋದು. ಈ ಪ್ರಾಪರ್ಟಿಯಲ್ಲಿ 2 ಮನೆ ಬರುತ್ತೆ. ಒಂದು 1 BHK, ಇನ್ನೊಂದು 3ಪ್ಲೆx. ಗ್ರೌಂಡ್ ಫ್ಲೋರಲ್ಲಿ 1 BHK ಇದೆ. ಇದು ಹೇಗಿದೆ ಅಂತ ನೋಡೋಣ. ಹಾಲ್, TV ಯೂನಿಟ್ ಕೊಟ್ಟಿದ್ದಾರೆ. ಕಿಚನ್, ಇಲ್ಲಿ ಸ್ಟೋರೇಜ್ಗೂ ಸ್ಪೇಸ್, ಕಬರ್ಡ್ಸ್ ಕೊಟ್ಟಿದ್ದಾರೆ. ಸಿಂಕ್ ಇದೆ. ಯುಟಿಲಿಟಿಗೂ ಸ್ಪೇಸ್ ಕೊಟ್ಟಿದ್ದಾರೆ. ಸಾಫ್ಟ್ ಕ್ಲೋಸಿಂಗ್ ಡ್ರಾಯರ್ಸ್, ಕಬರ್ಡ್ಸ್ ಕೊಟ್ಟಿದ್ದಾರೆ. ಕಿಚನ್ಗೆ ಆಪೋಸಿಟ್ ರೂಮ್ ಬರುತ್ತೆ. ಇದು ಒಂದು ಕಾಮನ್ ಟಾಯ್ಲೆಟ್. ಟಾಯ್ಲೆಟಲ್ಲಿ ಯೂಸ್ ಮಾಡಿರೋ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್. ಇದು ರೂಮ್. 2 ಸೈಡು ವೆಂಟಿಲೇಷನ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ಸ್ಟೋರೇಜ್ಗೆ ದೊಡ್ಡ ಸೈಜಲ್ಲಿ ಕಬರ್ಡ್ ಕೊಟ್ಟಿದ್ದಾರೆ. ಇವಾಗ ನಾನು ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ದೀನಿ. ಫಸ್ಟ್ ಫ್ಲೋರಲ್ಲಿ 3ಪ್ಲೆx ಪ್ರಾಪರ್ಟಿ ಇದೆ. ಅದು ಹೇಗಿದೆ ಅಂತ ನೋಡೋಣ. ನಾವು ಸ್ಟೆಪ್ಸ್ ಹತ್ತುವಾಗ ಸ್ಟೇನ್ಲೆಸ್ ಸ್ಟೀಲ್ ವಿತ್ ಟಫ್ ಆ್ಯಂಡ್ ಗ್ಲಾಸಸ್ನ ಯೂಸ್ ಮಾಡಿದ್ದಾರೆ. ಅದು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾರ್ತ್ ಫೇಸಿಂಗ್ ಮೇನ್ ಡೋರ್. ಮೇನ್ ಡೋರ್ಗೆ ಸೆನ್ಸರ್ ಲಾಕ್ ಕೂಡ ಕೊಟ್ಟಿದ್ದಾರೆ. ಹಾಲ್ ತುಂಬ ಬ್ಯೂಟಿಫುಲ್ಲಾಗಿ ಕಸ್ಟಮೈಸ್ ಮಾಡಿದ್ದಾರೆ. POP ಡಿಸೈನ್ಸ್, ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ. 2 ಸೈಡು ವೆಂಟಿಲೇಷನ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ಇದು TV ಯೂನಿಟ್. ದೇವ್ರ ಮನೆ ಒಳಗೆ ಕೂತ್ಕೊಂಡೆ ನಾವು ಪೂಜೆ ಮಾಡ್ಬೋದು. ಇಲ್ಲೂ ಟಫ್ ಆ್ಯಂಡ್ ಗ್ಲಾಸಸ್ನ ಯೂಸ್ ಮಾಡಿದ್ದಾರೆ. ಅದು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ನಾನು ಡೈನಿಂಗ್ ಹಾಲಲ್ಲಿ ಇದ್ದೀನಿ. ಇದು ತುಂಬ ಕ್ಯೂಟಾಗಿದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಒಂದು ವಾಶ್ ಬೇಸಿನ್ ಕೊಟ್ಟಿದ್ದಾರೆ. ವೆಂಟಿಲೇಷನ್ ಸ್ಪೇಸ್ ಇದೆ. ಈ ಪ್ರಾಪರ್ಟಿಯ 3ಪ್ಲೆx ಮನೆಯಲ್ಲಿರೋ ಕಿಚನ್ ಬಂದು ಇಟಾಲಿಯನ್ ಕಿಚನ್. ನೀವು ನೋಡ್ತಾ ಇದ್ದೀರಾ, ತುಂಬ ರಿಚಾಗಿ ಕಾಣಿಸ್ತಾ ಇದೆ. ತುಂಬ ಕ್ಯೂಟಾಗಿದೆ. ಇಲ್ಲೂ ಸ್ಟೋರೇಜ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ಸಿಂಕ್ ಇದೆ.
ಸಾಫ್ಟ್ ಕ್ಲೋಸಿಂಗ್ ಡ್ರಾಯರ್ಸ್ ಬರುತ್ತೆ. ಇದು ಮೈಕ್ರೋ ಅವನ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲೂ ಸ್ಟೋರೇಜ್ಗೆ ಸ್ಪೇಸ್ ಇದೆ. ಈ ಸ್ಪೇಸ್ ಬಂದು ಕಿಚನ್ ಯುಟಿಲಿಟಿ ಸ್ಪೇಸ್. ಇಲ್ಲಿ ಫ್ರಿಡ್ಜ್ ಇಡೋದಕ್ಕೆ ಪ್ರಾವಿಷನ್ ವಿತ್ ಸ್ವಿಚ್ ಎಲ್ಲ ಕೊಟ್ಟಿದ್ದಾರೆ. ಇದು ಕಿಚನ್ ಯುಟಿಲಿಟಿ, ಸೇಫ್ಟಿಗೆ ಗ್ರಿಲ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಪಾತ್ರೆ ವಾಶ್ಗೂ ಸ್ಪೇಸ್ ಕೊಟ್ಟಿದ್ದಾರೆ. ಇದು ವಾಷಿಂಗ್ ಮಿಷಿನ್ ಪಾಯಿಂಟ್. ಕಿಚನಿಂದ ಹಾಗೆ ಮುಂದೆ ಬಂದರೆ ನಮಗೊಂದು ರೂಮ್ ಸಿಗುತ್ತೆ. ಇಲ್ಲೂ ಲೈಟಿಂಗ್ಸ್ ಚೆನ್ನಾಗಿದೆ. ಕ್ವೀನ್ ಸೈಜ್ ಬೆಡ್ಡು ಆಲ್ರೆಡಿ ಇನ್ಬಿಲ್ಟ್ ಇದೆ. ನಮಗೆ ಸ್ಟೋರೇಜ್ಗೆ ಸ್ಪೇಸ್ ಇದೆ. ಇಲ್ಲೂ ಕೂಡ ಕಬರ್ಡ್ಸ್ ಕೂಡ ಕೊಟ್ಟಿದ್ದಾರೆ. ಈ ರೂಮಲ್ಲಿ ಅಟ್ಯಾಚ್ ಬಾಲ್ಕನಿ ಕೂಡ ಬರುತ್ತೆ. ಬಾಲ್ಕನಿಯಲ್ಲೂ ತುಂಬ ಒಂಥರ ಬ್ರಾಡ್ ಸ್ಪೇಸ್ ಇದೆ. ಅಟ್ಯಾಚ್ ಟಾಯ್ಲೆಟ್. ಇಲ್ಲಿ UPS ಕನೆಕ್ಷನ್ ಕೊಟ್ಟಿದ್ದಾರೆ. ಇವಾಗ ನಾನು ಸೆಕೆಂಡ್ ಫ್ಲೋರಿಗೆ ಹೋಗ್ತಾ ಇದ್ದೀನಿ. ಈ ಪ್ರಾಪರ್ಟಿಯಲ್ಲಿ ಸ್ಟೇರ್ ಕೇಸಿಗೆ ಮಾತ್ರ ಟೇಲ್ಸ್ ಯೂಸ್ ಮಾಡಿದ್ದಾರೆ. ನೋಡಿದ್ರಲ್ವ, ದೇವ್ರ ಮನೆ, ಹಾಲ್, ಕಿಚನ್ ಮತ್ತು ರೂಮ್ ತುಂಬ ಚೆನ್ನಾಗಿತ್ತು. ಇವಾಗ ಮಾಸ್ಟರ್ ಬೆಡ್ರೂಮ್ಸ್ ಹೇಗಿದೆ ಅಂತ ನೋಡೋಣ. ಇದು ಮಾಸ್ಟರ್ ಬೆಡ್ರೂಮ್, ತುಂಬ ಸ್ಪೇಷಿಯಸ್ ಆಗಿದೆ. ಇಲ್ಲೂ ಕೂಡ ಕಿಂಗ್ ಸೈಜ್ ಬೆಡ್ ಇನ್ಬಿಲ್ಟ್ ಇದೆ. ಇಲ್ಲೂ ಸ್ಟೋರೇಜ್ಗೆ ಸ್ಪೇಸ್ ಇದೆ. ಲೈಟಿಂಗ್ಸ್ ಕೂಡ ತುಂಬ ಚೆನ್ನಾಗಿದೆ. ಇದು TV ಯೂನಿಟ್. ಇದು ಸ್ಟಡಿ ಏರಿಯಾಗೆ ಸ್ಪೇಸ್ ಮಾಡಿದ್ದಾರೆ. ಇದು ಡ್ರೆಸ್ಸಿಂಗ್ ಏರಿಯಾ. ಇಲ್ಲೂ ನೀಟಾಗಿ ಸ್ಟೋರ್ ಮಾಡೋಕ್ಕೆ ಕಬರ್ಡ್ಸ್ ಕೊಟ್ಟಿದ್ದಾರೆ. ಅಟ್ಯಾಚ್ ಟಾಯ್ಲೆಟ್. ಈ ಟಾಯ್ಲೆಟಲ್ಲಿ ಡ್ರೈ ಏರಿಯಾ, ವೆಟ್ ಏರಿಯಾಗೆ ಸಪ್ರೇಟ್ ಸ್ಪೇಸ್ ಕೊಟ್ಟಿದ್ದಾರೆ. ಈ ರೂಮ್ ಪಕ್ಕ ಇನ್ನೊಂದು ಮಾಸ್ಟರ್ ರೂಮ್ ಬರುತ್ತೆ. ಇಲ್ಲೂ ನೀವು ನೋಡ್ಬೋದು, ಇದು ಕೂಡ ತುಂಬ ಬ್ರಾಡ್ ಸ್ಪೇಸ್ ಇದೆ. ಆಲ್ರೆಡಿ ಕಿಂಗ್ ಸೈಜ್ ಬೆಡ್ ಇನ್ಬಿಲ್ಟ್ ಇದೆ. ಗ್ಲಾಸ್ ಡೋರ್ ಕೊಟ್ಟಿದ್ದಾರೆ ಕಬರ್ಡ್ಸ್ಗೆ. ಈ ರೂಮಲ್ಲಿರೋ ಅಟ್ಯಾಚ್ ಬಾಲ್ಕನಿ. ಈ ಬಾಲ್ಕನಿ ತುಂಬ ದೊಡ್ಡದಾಗಿದೆ, ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಅಟ್ಯಾಚ್ ಟಾಯ್ಲೆಟ್. ನಾನು ಆಗಲೇ ಹೇಳ್ದಂಗೆ ಎಲ್ಲ ಟಾಯ್ಲೆಟ್ಸಲ್ಲೂ ಜಾಗ್ವಾರ್ ಫಿಟ್ಟಿಂಗ್ಸ್ನ ಯೂಸ್ ಮಾಡಿದ್ದಾರೆ. ಇದು ಡ್ರೆಸ್ಸಿಂಗ್ ಏರಿಯಾ. ಮಿರರ್ ಕೊಟ್ಟಿದ್ದಾರೆ. ಸ್ಟೋರೇಜ್ಗೂ ಸ್ಪೇಸ್ ಕೊಟ್ಟಿದ್ದಾರೆ.
ಈ 2 ರೂಮ್ಗೂ ಆಪೋಸಿಟಾಗಿ ಬಾಲ್ಕನಿ ಬರುತ್ತೆ. ನೋಡಿದ್ರಲ್ವ, ಮಾಸ್ಟರ್ ಬೆಡ್ರೂಮ್ ತುಂಬ ಕ್ಯೂಟಾಗಿತ್ತು. ಸೊ ಇವಾಗ ಉಳಿದಿರೋದು ಜಿಮ್ ಏರಿಯಾ, ಹೋಮ್ ಥಿಯೇಟರ್ಸ್ ಅದೆಲ್ಲ ಹೇಗಿದೆ ಅಂತ ನೋಡೋಣ. ನಾವು ಸ್ಟೆಪ್ಸ್ ಹತ್ತುವಾಗ ನಾವು ನೋಡ್ಬೋದು ಮೇಲ್ಗಡೆ ಸನ್ಲೈಟಿಗೆ ಸ್ಪೇಸ್ ಕೊಟ್ಟಿದ್ದಾರೆ, ಸ್ಕೈಲೈಟಿಗೆ ಸ್ಪೇಸ್ ಕೊಟ್ಟಿದ್ದಾರೆ. ಅಲ್ಲಿರೋ ಸ್ಯಾಂಡ್ಲಿಯರ್ ಕೂಡ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ. ಇದು ಬಾರ್ ಕೌಂಟರ್, ನೋಡಕ್ಕೆ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ ಅದು. ಇದು ಹೋಮ್ ಥಿಯೇಟರ್. ಸ್ಕ್ರೀನ್ನ ನಾವು ಇಲ್ಲಿ ಪ್ಲೇಸ್ ಮಾಡಬೇಕು. ಪ್ರೊಜೆಕ್ಟರ್ಗೆ ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ. ಹೋಮ್ ಥಿಯೇಟರ್ ಪಕ್ಕ ಜಿಮ್ ರೂಮ್ ಬರುತ್ತೆ. ಜಿಮ್ ರೂಮ್ ಕೂಡ ದೊಡ್ಡದಾಗಿದೆ. ಸೊ ಆರಾಮಾಗಿ ನಾವು ಜಿಮ್ ಇನ್ಸ್ಟ್ರೂಮೆಂಟ್ಸ್ನ ಇಲ್ಲಿ ಪ್ಲೇಸ್ ಮಾಡ್ಕೊಂಡು ನಾವು ವರ್ಕೌಟ್ ಮಾಡ್ಬೋದು. ಜಿಮ್ ರೂಮಲ್ಲಿ ಒಂದು ಅಟ್ಯಾಚ್ ಬಾಲ್ಕನಿ ಬರುತ್ತೆ. ಈ ಬಾಲ್ಕನಿ ಕೂಡ ದೊಡ್ಡದಾಗಿದೆ. ಈ ಫ್ಲೋರಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ. ಬಾಲ್ಕನಿ, ಈ ಬಾಲ್ಕನಿ ಕೂಡ ದೊಡ್ಡದಾಗಿದೆ. ನೀವು ನೋಡ್ಬೋದು, ಈ ಸೈಡ್ ಕೂಡ ಸ್ಪೇಸ್ ಇದೆ. ಇದು ಕೂಡ ಬಾಲ್ಕನಿನೇ. ಇಲ್ಲಿ ನಾವು ಸಿಟ್ಔಟ್ ಆಗಿ ಅಥವಾ ಏನಾದ್ರು ಫಂಕ್ಷನ್ಸ್ ಮಾಡಿದ್ರೆ ಈ ಪ್ಲೇಸ್ನೆಲ್ಲ ನಾವು ಯುಟಿಲೈಸ್ ಮಾಡ್ಬೋದು. ಇಲ್ಲೂ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ. ಕಿಚನಲ್ಲೂ ಕೂಡ ಇದೆ. ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ನಾವು ಇದನ್ನು ಪ್ಲೇಸ್ ಮಾಡ್ಬೋದು ವಾಷಿಂಗ್ ಮಿಷಿನ್ನ. ನಾನಿವಾಗ ಟೆರೆಸ್ಗೆ ಹೋಗ್ತಾ ಇದ್ದೀನಿ. ಟೆರೆಸ್ಸು ಕೂಡ ತುಂಬ ದೊಡ್ಡದಾಗಿದೆ. ಟೆರೆಸ್ಸಲ್ಲಿ ಒಂದು ಸ್ಟೋರ್ ರೂಮ್ ಕೊಟ್ಟಿದ್ದಾರೆ. ಇದನ್ನು ದೊಡ್ಡದಾಗಿದೆ. ನಮ್ಗೆ ಏನೇನು ಬೇಡ ಅಥವಾ ಏನು ಬೇಕೋ ಅದನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡ್ಬೋದು. ಸಿಂಟೆಕ್ಸ್ ಕೊಟ್ಟಿದ್ದಾರೆ. ನಾ ಆಗಲೇ ಸ್ಕೈಲೈಟ್ ಅಂತ ಹೇಳಿದ್ನಲ್ಲ, ಅದು ಇಲ್ಲಿಂದಾನೆ. ನೀವು ಇಲ್ಲಿಂದ ನೋಡ್ಬೋದು, ಮನೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಪ್ರಾಪರ್ಟಿ ಬಂದು ಯಲಹಂಕ ಸಂಪಿಗೆ ಹಳ್ಳಿ ಬಳಿ ಬರುತ್ತೆ. ಫಸ್ಟ್ ಸ್ಟೆಪ್ ಸ್ಕೂಲಿಂದ ತುಂಬ ವಾಕಬಲ್ ಇದೆ. ಸುಮಾರು ಸ್ಕೂಲ್ಸು, ಕಾಲೇಜು, ಹಾಸ್ಪಿಟಲ್ ತುಂಬ ನಿಯರೆಸ್ಟ್ ಇದೆ ಈ ಲೊಕೇಶನ್ಗೆ. ಯಾರ್ಯಾರಿಗೆ ಈ ಪ್ರಾಪರ್ಟಿ ಇಷ್ಟ ಆಯಿತು, ಸ್ಕ್ರೀನ್ ಮೇಲೆ ಕಾಣಿಸೋರ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ರೀತಿ ಕಮಿಷನ್ ಅಥವಾ ಬ್ರೋಕರೇಜ್ ಇಲ್ಲದೆ ಡೈರೆಕ್ಟಾಗಿ ಓನರ್ನ ಕಾಂಟ್ಯಾಕ್ಟ್ ಮಾಡಿ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು.